ಅಂದ್ರೆ ನೀವು ದೇವರವರಿಗೆ, ನೀವು ಅಭಿಮಾನಿಗಳೇ ದೇವರು ಅಂತ ಅಪ್ಪಾಜಿ ಅವರು ಹೇಳಿದ್ರು. ಅದ್ ಯಾವತ್ತೂ ಸುಳ್ಳಾಗಿಲ್ಲ. ಇವತ್ತು ಒಂದು ಸತ್ಯ ಆಯ್ತು. ಕಲಾವಿದರಿಗೆ ಯಾರೂ ಕೈ ಬಿಡಲ್ಲ, ಕಲಾವಿದರಿಗೆ ಸಾವಿಲ್ಲ. ಮೇಡಮ್, ಈಗ ದರ್ಶನ್ ಸರ್ ಸಿನಿಮಾ ಅಂತಂದ್ರೆ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಒಂದು ಹಾಗೆ ತುಂಬಾ ದಿನಗಳಾದ್ಮೇಲೆ ಬಂದಿರುವಂತಹ ಸಿನಿಮಾ, ಎಷ್ಟು ಖುಷಿ ಇರುತ್ತೆ. ನಾವು ಇಂದ ಪ್ರಸಾದ ಅಭಿಮಾನಿಗಳ ನಾನೊಬ್ರು ಕಲಾವಿದೆಯಾಗಿ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದೆ. ಒಬ್ಬ ಅಭಿಮಾನಿಯಾಗಿ ಇವತ್ತು ನಾನು ಫಸ್ಟ್ ಶೋ 22 ವರ್ಷ ನಾನು ಇಂಡಸ್ಟ್ರಿಗೆ ಬಂದು ಯಾವತ್ತೂ ಫಸ್ಟ್ ಶೋ ಬಂದಿಲ್ಲ. ಇವತ್ತು ನನಗೆ ಬರ್ಬೇಕು ಅಂತ ಅನ್ನಿಸ್ತು. ಯಾಕೆ ಅಂದ್ರೆ ಸರ್ ಅಲ್ಲಿದ್ದಾರೆ, ತುಂಬಾ ದೂರದಲ್ಲಿ ಇಲ್ಲ, 40 ಕಿಲೋಮೀಟರ್ ಅಷ್ಟೇ ಅವರಲ್ಲಿದ್ದಾರೆ. ನಾವ್ ಇಲ್ಲಿಂದ ನಮ್ಮ ಕನ್ನಡ ಇಂಡಸ್ಟ್ರಿನ ಮುಂದೆ ತಗೊಂಡು ಹೋಗ್ತಾ ಇದೀವಿ. ನಾವು ಹರಿಸ್ತಾ ಇದೀವಿ, ಎಲ್ಲಾ ಸೆಲೆಬ್ರಿಟಿಗಳು ಹರಿಸ್ತಾ ಇದೀವಿ. ಬಟ್ ಒಂದೇನಂದ್ರೆ ಅಭಿಮಾನಿಗಳಿಗೆಲ್ಲ ಯಾರು ಶ್ರೀಮಂತರಲ್ಲ, ಎಲ್ಲ ಬಡವರೇ ಇರೋದು ಅಭಿಮಾನಿಗಳು. ಆದ್ರೆ ಮನಸ್ಸಿದೆಯಲ್ಲ, ಅದು ಶ್ರೀಮಂತ ಎಷ್ಟೋ ಕೋಟಿ ಕೊಟ್ಟು ಅದು ಸಿಗಲ್ಲ. ಅಷ್ಟು ಅವರು ಚೆನ್ನಾಗಿ ಸಂಪಾದನೆ ಮಾಡಿದ್ದಾರೆ. ನಿಜವಾಗ್ಲೂ ಖುಷಿ ಆಯ್ತು. ಬಟ್ ವಿಜಯಲಕ್ಷ್ಮಿ ಮೇಡಮ್ ಒಂದೊಂದು ಸೀನ್ ಎಂಜಾಯ್ ಮಾಡ್ತೀವಿ. ಒಂದೊಂದು ಖುಷಿ, ನಗು, ಎಷ್ಟು ದುಃಖದಲ್ಲಿದ್ರೋ ಗೊತ್ತಿಲ್ಲ, ಎಷ್ಟು ನೋವು, ಎಷ್ಟು ದುಃಖ, ಎಲ್ಲದಿಂದ ಅವ್ರು ಆಚೆ ಇವತ್ತು ಬಂದಿದ್ದಾರೆ. ಇವತ್ತು ಈ ಡೆವಿಲ್ ಸಿನಿಮಾ ಏನ್ ಆ ಮಗುನ ಮುಂದೆ ತಗೊಂಡ್ ಬಂದಿದ್ದಾರೆ, ಆ ಮಗುನ ನೋಡಿ ಅವರು ಆ ನೋವಿಂದ ಆಚೆ ಬಂದಿದ್ದಾರೆ ಅಂತ ಹೇಳಕ್ ಅದು ಅವ್ರ ಗಂಡನ್ನ ಆ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರೆ ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ. ಮಕ್ಕಳೇ ಕೂತಿದೆ, ಅಷ್ಟು ಎಂಜಾಯ್ ಮಾಡ್ತಾರೆ. ತುಂಬಾ ಖುಷಿ ಆಯ್ತು.